ಶೀರ್ಷಿಕೆ: ಅರಣ್ಯದ ಅಂಚಿನಲ್ಲಿ, ಬೇಸಿಗೆಯ ಬಿಸಿ ಬೆಳಗ್ಗೆ. ನಗರ ಜೀವನದ ದಟ್ಟತೆಯಿಂದ ದೂರವಿರುವ ಹಳ್ಳಿ. ತೆರೆದ ಹೊಲಗಳು, ಹಸಿರು ಗಿಡಮರಗಳು. ನದಿಯ ದಡವಿದ್ದ ಅಜ್ಜನ ಮನೆಗೆ 4 ವರ್ಷಗಳಿಂದ ಮೊದಲ ಬಾರಿಗೆ ಅಂಜಲಿ ಬರ್ತಿದ್ದಾಳೆ. ಅವಳ ವಯಸ್ಸು ಸುಮಾರು 14. ಕಣ್ಣುಗಳಲ್ಲಿ ಕೌತುಕ, ಹೃದಯದಲ್ಲಿ ನಿರಂತರ ಪ್ರಶ್ನೆಗಳು. ಅವಳು ಬಸ್ ನಿಲ್ದಾಣದಿಂದ ಒಂದು ಹಳೆಯ ಹಳ್ಳಿಯ ರಸ್ತೆಯಲ್ಲಿ ನಡೆದು ಕೊನೆಗೂ ಅಜ್ಜನ ಮನೆಯ ಬಾಗಿಲಿಗೆ ತಲುಪಿದಳು. ದೋಣಿ ಛಾವಣಿಯ ಹಳ್ಳಿಯ ಮನೆ ಮುಂಭಾಗದಲ್ಲಿ ಕಾಗೆ ಕೂಗುತ್ತಿತ್ತು. ಚಿಕ್ಕ ಬಾಗಿಲಲ್ಲಿ ನಿಂತಿದ್ದ ಅಜ್ಜಿ ಹಸಿರು ಜರಿದ ಹಳೆಯ ಸೀರೆ, ಬೆರಳಲ್ಲಿ ಲೋಟ ಹಿಡಿದಿದ್ದಳು. ಅಜ್ಜಿ, ಅಜ್ಜ, ಬಂದೆ ನಾನು ಅಂತ ಧ್ವನಿಯಲ್ಲಿ ಹರ್ಷ ತುಂಬಿಸಿಕೊಂಡು ಅಂಜಲಿ ಓಡ್ತಾಳೆ. ಬಾ ಮಗಳೇ, ನಿನ್ನ ನೋಡಕ್ಕೆ ಎಷ್ಟು ದಿನ ಕಾಯ್ತಿದ್ದೆ. ಅಜ್ಜ ಬಿಳಿ ಉದ್ದ ಮೈಮೇಲೆ ಧೋತಿ, ಎದೆಗೆ ಸುತ್ತಿಸ್ಕೊಂಡು ಕೆಂಪು ಚೆಕ್ ಸ್ಟೋವಲ್. ನಮ್ಮ ಅಂಜಲಿ ಎಷ್ಟು ದೊಡ್ಡದಾಗ್ಬಿಟ್ಟಿದಿ ನೋಡ್ರಿ ಅಂತ ನಗುತ್ತಾನೆಯೇ ನೋಡ್ತಾನೆ. ಅಂಜಲಿ ನಗು ಮಾಡುವಂತೆ ಒಳಗೆ ಬಂದು ಮನೆಯ ಒಳಗಡೆ ಓಡ್ತಾಳೆ. ಮನೆಯ ಒಳಗೆ ಮರದ ಹಾಸಿಗೆ, ತಿತ್ತಿಯ ಪಕ್ಕದಲ್ಲಿ ಕುಳಿತ ಹಣ್ಣುಗಳ ಚೀಲ, ಗೋಡೆಯಲ್ಲಿ ಪಾಠದ ಫಲಕ, ಹಳ್ಳಿ ಮನೆಯ ಸುಗಂಧ, ನೆಲದ ತಂಪು, ಈ ಎಲ್ಲವೂ ಅವಳೊಳಗೆ ಹೊಸ ಅನುಭವ ಹುಟ್ಟಿಸುತ್ತವೆ. ಸಂಜೆ ಹೊತ್ತಿಗೆ ಅಜ್ಜ ಕುರ್ಚಿಯಲ್ಲಿ ಕುಳಿತಿದ್ದಾನೆ, ತಲೆಯ ಮೇಲೆ ಲ್ಯಾಂಪಿನ ಬೆಳಕು. ಅಂಜಲಿ ಅವನ ಬಳಿ ಕುಳಿತುಕೊಂಡು ಕೇಳುತ್ತಾಳೆ, ಅಜ್ಜ, ಇವತ್ತು ಒಂದು ಕತೆ ಹೇಳಿ. ಅಜ್ಜ ನಕ್ಕು ತನ್ನ ಕೈಲಿರುವ ಬಿಲ್ಲೆ ಹಿಡಿದಿಟ್ಟುಕೊಂಡು ನಿಧಾನವಾಗಿ ಮಾತನಾಡುತ್ತಾನೆ. ಇವತ್ತು ನಾನು ಒಂದು ವಿಚಿತ್ರ ಕಥೆ ಹೇಳ್ತೀನಿ ಅಂಜಲಿ. ಈ ಹಳ್ಳಿಯ ಹತ್ತಿರದ ಕಾಡಿನಲ್ಲಿ ಒಂದು ಹಳೆಯ ಮರ ಇದೆ. ಜನರು ಅದನ್ನು ದಾಟು ಮರ ಅಂತ ಕರೀತಾರೆ. 100 ವರ್ಷ ಹಳೆಯದು. ಕೆಲವೊಮ್ಮೆ ಆ ಮರ ಮಾತಾಡುತ್ತದಂತೆ. ಅಂಜಲಿ ತುಂಟ ಮುಖದಿಂದ ಕೇಳುತ್ತಾಳೆ, ಮರ ಮಾತಾಡುತ್ತದಾ ಅಜ್ಜ, ನಿಜವಾಗ್ಲಾ? ಅಜ್ಜ ನಗು ಮುಖದಿಂದ ಹೇಳುತ್ತಾನೆ, ಅವಶ್ಯವಿದೆ. ಆದರೆ ಅದು ಎಲ್ಲರೊಂದಿಗೂ ಮಾತಾಡಲ್ಲ. ಅದು ಕೇವಲ ನಿಷ್ಕಳಂಕ ಹೃದಯವಿರೋವರೊಂದಿಗಷ್ಟೇ ಮಾತಾಡುತ್ತೆ. ಅವರು ಕೇಳುತ್ತಿಲ್ಲದ ಧ್ವನಿಗಳನ್ನ ಕೇಳಬಲ್ಲವರು, ಮರದೊಳಗಿನ ಹಾಡನ್ನ ಕೇಳಬಲ್ಲವರು. ಅಂಜಲಿಯ ಕಣ್ಣುಗಳಲ್ಲಿ ತಕ್ಷಣ ಕುತೂಹಲ ಕಿವಿಗಪ್ಪಿದಂತೆ. ಆ ರಾತ್ರಿ ಆಕೆ ಮಲಗಿದರೂ ಅವಳ ಮನಸ್ಸಿನಲ್ಲಿ ಆ ದಾಟು ಮರದ ಮಾತು ಊರೇ ದುಡುತ್ತಿತ್ತು. ಬಾಲ್ಕಣಿಯಲ್ಲಿ ಕುಳಿತುಕೊಂಡು ಚಂದ್ರನ ಕಡೆ ನೋಡುತ್ತಾಳೆ. ಗಾಳಿ ಹಾಸಿಗೆಯ ಮುಂಗಡ ಎಳೆಯುತ್ತಿತ್ತು. ಆಕೆಗೆ ತಾನು ಆ ಮರವನ್ನು ನೋಡ್ಲೇಬೇಕು ಅನ್ನಿಸುವ ಇಚ್ಛೆ ತೀವ್ರವಾಗುತ್ತದೆ. ಮರುದಿನ ಬೆಳಿಗ್ಗೆ ಮನೆಯವರು ಇನ್ನೂ ನಿದ್ರೆಯಲ್ಲಿರುವಾಗ ಅಂಜಲಿ ಬಾಗಿಲು ತದ್ವಾರವಾಗಿ ತೆರೆದು ಬೆನ್ನಿನಲ್ಲಿ ಚಿಕ್ಕ ಬ್ಯಾಗ್, ಕೈಯಲ್ಲಿ ನೀಲಿ ಬಾಟಲ್ ಹಿಡಿದು ಹೊರಡುವಳು. ಅವಳ ಮುಖದಲ್ಲಿ ನಗೆಯೊಂದಿಗೆ ತೀವ್ರ ನಿರ್ಧಾರ ಇರುತ್ತದೆ. ಆಕೆ ಹಳ್ಳಿಯ ಗದ್ದೆದಾರಿಗಳ ಮಧ್ಯೆ ನಡೆದು ಗುಡ್ಡಗಳ ಚಿಮ್ಮಾಟದಿಂದ ಹಾದು ಹೋಗುತ್ತಾಳೆ. ಸುತ್ತಲೂ ಹಸಿರು ಮರಗಳು, ಹಕ್ಕಿಗಳ ಶಬ್ದ, ಗಾಳಿಯ ದಿಕ್ಕಿನಲ್ಲಿ ಹಾರುವ ಎಲೆಗಳು ಎಲ್ಲವೂ ಅವಳನ್ನು ಕಾಡಿನ ಒಳಗೆ ಕರೆತರುತ್ತವೆ. ಅವಳು ಸುಮಾರು 10 ನಿಮಿಷ ನಡೀತಾ ಒಂದು ದೊಡ್ಡ ಕ್ಲಿಯರಿಂಗ್ಗೆ ತಲುಪ್ತಾಳೆ. ಅಲ್ಲಿ ಎತ್ತರದ ಅಗಾಧ ಎಲೆಗಳುಳ್ಳ ಒಂದು ಪ್ರಾಚೀನ ಮರ, ಅದರ ಬುಡದಲ್ಲಿ ಓಡಿ ಹೋಗಿದ ಬೇರುಗಳು, ಮೇಲ್ಮಟ್ಟದ ಕಾಂಪಳಗಳು. ಅದರ ಮಧ್ಯದಲ್ಲಿ ನಿಲ್ತಾಳೆ. ತನ್ನ ಆತ್ಮವನ್ನೇ ಮರೆಯುವಷ್ಟು ದೊಡ್ಡ ಮರ. ಅಂಜಲಿ ಮುಂದೆ ನಡೀತಾಳೆ. ತಟ್ಟನೆ ಗಾಳಿ ಬೀಸುತ್ತದೆ. ಮರದ ಎಲೆಗಳು ಕದಲುತ್ತವೆ. ಬರ್ಡ್ಗಳು ಚುರುಕು ಹೊಡೆದಂತೆ ಹಾರಿ ಹೋಗುತ್ತವೆ. ಅವಳು ಮರದ ಬಳಿ ತಲುಪಿದಾಗ ಪಕ್ಕದಲ್ಲಿ ಬಿದ್ದ ಎಲೆ ಮೇಲೆ ನಿಂತು ತಿರುಗುತ್ತಾಳೆ. ಏಕಾಏಕಿ ಒಂದು ನಿಧಾನವಾದ ಗಂಭೀರ ಧ್ವನಿ ಕೇಳಿಸುತ್ತದೆ. ನೀನು ಕೇಳಬಯಸಿದರೆ ನಾನು ಹೇಳುವುದಿಲ್ಲ, ಆದರೆ ನಿನ್ನ ಹೃದಯ ಕೇಳಿದರೆ ನಾನು ಹಾಡುವೆ. ಅಂಜಲಿ ತಬ್ಬಿಕ್ತಾಳೆ. ತನ್ನ ಕಿವಿಯ ಬಳಿಯ ಬ್ರೀಸ್ನಲ್ಲಿ ಈ ಶಬ್ದ ಬಂದಿತೆಂದು ಅನುಮಾನಿಸುತ್ತಾಳೆ. ಮತ್ತೆ ಧ್ವನಿ, ನೀನು ನಂಬಿದರೆ ನಾನು ಮಾತನಾಡುತ್ತೇನೆ. ನಿನ್ನೊಳಗಿನ ಶುದ್ಧತೆಯೇ ನನ್ನ ಧ್ವನಿಯೇ. ಅಂಜಲಿ ನಿಶ್ಚಲವಾಗಿ ಮರದ ಬುಡದಲ್ಲಿ ಕುಳಿತುಕೊಳ್ಳುತ್ತಾಳೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ. ಅವಳ ಹುಮ್ಮಸ್ಸು, ಶುದ್ಧತೆ ಮತ್ತು ಪ್ರಕೃತಿಯಗಿನ ಪ್ರೀತಿ, ಈ ಎಲ್ಲವ ಕಂಬೈಂಡ್ ಆಗಿ ದಾಟುಮರದೊಂದಿಗೆ ಒಂದು ನಿಭಾಯಿಸಲಾದ ಸಂಪರ್ಕವನ್ನು ಹುಟ್ಟಿಸುತ್ತವೆ. ಅವನ, ಅವಳು, ಅಂಜಲಿ, ಮರ, ದಾಟುಮರ. ಇದೊಂದು ಹೊಸ ಸಂಬಂಧದ ಆರಂಭವಷ್ಟೇ. ಇದೊಂದು ಕಥೆಯ ನಿಜವಾದ ಪ್ರವೇಶ.